ನಾನಿವತ್ತು ಮುಖ್ಯವಾಗಿ ಒಂದು ವಿಷಯವನ್ನು ಹೇಳಬೇಕು ನಿಮ್ಮೆಲ್ರಿಗೂ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಏನದು ಅಂದರೆ ಕನ್ನಡ ವರ್ಣಮಾಲೆ ಬಗ್ಗೆ ಹೇಳೋಣ ಅಂತ ಇಚ್ಛಿಸ್ತಾ ಇದ್ದೀನಿ. ಕನ್ನಡ ಅಂದ್ರೇನು, ಭಾಷೆ ಅಂದ್ರೇನು, ಈ ವರ್ಣಮಾಲೆ ಅಂದ್ರೇನು, ಇದ್ರ ಬಗ್ಗೆ ಸ್ವಲ್ಪ ಮೊದಲು ನಾವು ತಿಳ್ಕೊಬೇಕಾಗತ್ತೆ. ಸೊ ಕನ್ನಡ ಅನ್ನೋದು ಒಂದು ಭಾಷೆ. ಭಾಷೆ ಅಂದ್ರೇನು? ನಮ್ಮ ಸಂವಹನ ಮಾಧ್ಯಮ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅನಿಸಿಕೆಗಳನ್ನು, ಜ್ಞಾನ ವಿಜ್ಞಾನವನ್ನು, ಏನೇ ಇರ್ಬೋದು, ಅಭಿಪ್ರಾಯಗಳನ್ನು ಎಲ್ಲವನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಮಾಧ್ಯಮ ಭಾಷೆ. ಈ ಭಾಷೆ ಹೆಂಗಾಗುತ್ತೆ ಅಂತಂದರೆ, ಮೊದಲನೇದಾಗಿ ಅಕ್ಷರಗಳು, ಆ ಅಕ್ಷರಗಳಿಂದ ಪದಗಳು, ಪದಗಳಿಂದ ವಾಕ್ಯಗಳು ಆಗುತ್ತೆ. ಸೊ ಈ ರೀತಿ ಭಾಷೆ ಒಂದು ರಚನೆಗೊಳ್ಳುತ್ತೆ. ನಂತರ ನಾವು ವಾಕ್ಯಗಳಲ್ಲಿ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತೇವೆ. ಆದ್ದರಿಂದ ಯಾವುದೇ ಭಾಷೆಯನ್ನು ನಾವು ಚೆನ್ನಾಗಿ ತಿಳ್ಕೋಬೇಕಾದ್ರೆ, ಕಲಿಬೇಕಾದ್ರೆ ಮುಖ್ಯವಾಗಿ ನಾವು ಏನು ಮಾಡಬೇಕಾಗತ್ತೆ? ಅಕ್ಷರ ಜ್ಞಾನವನ್ನು ನಾವು ಬೆಳೆಸ್ಕೋಬೇಕಾಗತ್ತೆ. ಕನ್ನಡ ವರ್ಣಮಾಲೆಯ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಈಗ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳು ಇವೆ. ಇಲ್ಲಿ ವರ್ಣಮಾಲೆ ಅಂದ್ರೇನು ಅನ್ನೋ ಒಂದು ಅನುಮಾನ ನಿಮಗೆ ಬರಬಹುದು. ಕನ್ನಡ ಅಕ್ಷರಗಳನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ವಿಂಗಡಿಸಿ ಬರೆಯುವಂತಹ ಒಂದು ಕ್ರಮಕ್ಕೆ ವರ್ಣಮಾಲೆ ಅಂತ ಕರೀತಾರೆ. ಈ ಕನ್ನಡ ಅಕ್ಷರಗಳ ಮೂಲ ಲಿಪಿ ಯಾವುದು? ಕನ್ನಡ ಅಕ್ಷರಗಳ ಮೂಲ ಲಿಪಿ ಬ್ರಾಹ್ಮಿ ಲಿಪಿ. ಈ ಬ್ರಾಹ್ಮಿ ಲಿಪಿಯಿಂದ ನಮ್ಮ ಭಾರತ ದೇಶದ ಎಲ್ಲ ಭಾಷೆಗಳ ವರ್ಣಮಾಲೆ ಅಥವಾ ಅಕ್ಷರಗಳು ರೂಪುಗೊಂಡಿವೆ. ಇವಾಗ ಮೊದಲನೇದಾಗಿ ನಾನು ನಮ್ಮ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ನಾನು ಉಚ್ಚಾರಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅವುಗಳು ಯಾವುವು ಅಂದರೆ, ಅದರಲ್ಲಿ ಸ್ವರಗಳು, ಯೋಗವಾಹಗಳು, ವ್ಯಂಜನಗಳು ಅಂತ ಬರುತ್ತೆ. ನಾನು ಅವನ್ನ ಕ್ರಮವಾಗಿ ಉಚ್ಚಾರಣೆ ಮಾಡ್ತಾ ಹೋಗ್ತೀನಿ. ಫಸ್ಟು ಕನ್ನಡ ವರ್ಣಮಾಲೆಯ ಉಚ್ಚಾರಣೆ: ಅ, ಆ, ಇ, ಈ, ಉ, ಊ, ರ, ಎ, ಐ, ಓ, ಔ, ಅಂ, ಅಹ, ಕ, ಖ, ಗ, ಘ, ನ್ಯ, ಚ, ಛ, ಜ, ಝ, ನ್ಯ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಷ, ಸ, ಹ, ಳ. ಇವು ಕನ್ನಡ ವರ್ಣಮಾಲೆಯಲ್ಲಿ ಬರ್ತಕ್ಕಂಥ ವರ್ಣಗಳು ಅಥವಾ ಅಕ್ಷರಗಳು. ನೋಡಿ, ಈ ವರ್ಣಗಳಿಗೆ ಅಕ್ಷರಗಳು ಅಂತ ಕರೀತಾರಲ್ಲ. ಅಕ್ಷರ ಅಂದರೆ ಏನು? ಕ್ಷರ ಆಗದೇ ಇರತಕ್ಕಂಥದ್ದೇ ಅಕ್ಷರ. ಕ್ಷರ ಅಂದರೆ ಏನು? ನಾಶ. ನಾಶ ಆಗದೇ ಇರತಕ್ಕಂಥದ್ದೇ ಅಕ್ಷರ. ನಾವು ಮಾತು ಬುದ್ಧಿವಂತಿಕೆಯಿಂದ ಬಹಳ ಚಮತ್ಕಾರಿಕವಾಗಿ ಎಷ್ಟು ಬೇಕಾದರೂ ಮಾತನಾಡ್ಬೋದು. ಆದರೆ ಆ ಮಾತು ಸ್ವಲ್ಪ ಹೊತ್ತು ಮಾತ್ರ ನೆನಪಿನಲ್ಲಿ ಉಳಿಯುತ್ತೆ, ಅನಂತರ ಅದು ಮರ್ತೋಗುತ್ತೆ. ಆದರೆ ಅಕ್ಷರ ಅದು ಎಂದೆಂದಿಗೂ ನಾಶವಾಗುವುದಿಲ್ಲ, ಕಳೆದು ಹೋಗುವುದಿಲ್ಲ, ಅದು ಶಾಶ್ವತವಾಗಿ ಉಳ್ಕೊಡುತ್ತದೆ. ಅದಕ್ಕೆ ಹೇಳ್ತಾರೆ ಒಬ್ಬರು ಏನಂತ, ವರ್ಣ ಮಾತ್ರಂ ಕಲಿಸಿದಾತಂ ಗುರು. ಯಾರನ್ನ ನಾವು ಗುರು ಅಂತೀವಿ? ಅದಕ್ಕೆ ಬೇಕಾದಷ್ಟು ಬೇರೆ ವಿಷಯಗಳಿದೆ, ನಾನು ಆಮೇಲೆ ಹೇಳ್ತೀನಿ ಅದನ್ನು ಗುರು ಬಗ್ಗೆ. ಒಂದೇ ಒಂದು ವರ್ಣವನ್ನು ಅವನು ಕಲಿಸಿದ್ರೆ, ಯಾರಾದರೂ ಒಬ್ಬ ವ್ಯಕ್ತಿ ಕಲಿಸಿದ್ರೆ ಅವನೇ ಗುರು. ಯಾಕೆ ಅವನು ಕಲಿಸೋದೇನು? ಅಕ್ಷರ ಅಂದರೆ ನಾಶವಾಗದೇ ಇರತಕ್ಕಂಥ ಅಕ್ಷರವನ್ನು ಅವನು ಕಲಿಸ್ತಾನೆ. ಆದ್ದರಿಂದ ವರ್ಣ ಮಾತ್ರಂ ಕಲಿಸಿದಾತಂ ಗುರು. ಅನ್ಯಾಯ, ಅಕ್ರಮ, ಮೋಸ, ವಂಚನೆ, ಶೋಷಣೆ, ದೌರ್ಜನ್ಯ, ಭ್ರಷ್ಟಾಚಾರ, ಲಂಚಗುಳಿತನ ಮತ್ತಿತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ? ಚಿಂತೆ ಮಾಡಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ.